ಸಂಘಟನೆಯ ಒಂದು ಉದ್ದೇಶ ಎಲ್ಲರಿಗೂ ಒಂದು ನ್ಯಾಯವನ್ನು ಕೊಡಿಸುವಂಥ ಪಾರದರ್ಶಕತೆ ಕೆಲಸ ಅದು. 28 ವರ್ಷಗಳಿಂದನೂ ಸತತವಾಗಿ ಒಂದಲ್ಲ ಒಂದು ರೀತಿಯಲ್ಲಿ ನಾವು ಜನಸೇವೆ ಮಾಡ್ಕೊಂಡು ಬರ್ತಾನೆ ಇದ್ದೀವಿ. ಜನರಿಗೆ ಎಲ್ಲಿ ತಲುಪಿಸ್ಬೇಕು ಅನ್ನೋದು ಮೊದಲು ಪ್ರಜಾಪ್ರತಿನಿಧಿಗಳಾದಂಥ ನಮಗೆ ರಾಜಕಾರಣಿ ನಮಗಿರ್ಬೇಕು. ಸುಮ್ಮನೆ ತೋರಿಸ್ಕೊಳೋ ಅಂಥ ವಿಚಾರಗಳಲ್ಲಿ ಮಾಡ್ತಾರೆ ಬಿಟ್ಟರೆ ದೌರ್ಜನ್ಯ ಇಲ್ಲ. ಅರ್ಥಪ್ರಜ್ಞೆ ಆದಂಥವ್ರು ಯಾರು ದೌರ್ಜನ್ಯ ಮಾಡೋಕ್ಕೆ ಬರೋದು. ಈ ಜನಕ್ಕೆ ಏನು ಕೊಡಬೇಕು ಅನ್ನೋದು ಮೊದಲು ಪ್ರಜಾಪ್ರತಿನಿಧಿ ಆದಂಥ ನಾನು ಕಲಿಬೇಕದು. ತಂದೆಗಿದ್ದು ಮೀಸಲಾತಿ ಮಗನಿದ್ದು ಮೀಸಲಾತಿ ಹೀಗೆ ಆದರೆ ಎಲ್ಲಿವರೆಗೂ ಅದನ್ನು ಕಂಟಿನ್ಯೂ ಮಾಡ್ತಾರೆ. ಈ ಕಾಂಗ್ರೆಸ್ಸಲ್ಲಿ ಮೂಲ ರಾಜಕಾರಣಿ ಯಾರಿದ್ದಾರೆ? ಬಟ್ ಎಲ್ಲ ಒಂದು ಕಡೆ ಮೀಸಲಾತಿ ಅನ್ನೋದು ಶ್ರೀಮಂತ ದಲಿತರಿಗೆ ಮಾತ್ರ ಸಿಗ್ತಾ ಇದೆ, ಬಡವರ ದಲಿತರಿಗೆ ಸಿಗ್ತಾ ಇಲ್ಲ ಅನ್ನೋ ಆರೋಪ ಇದೆ. ಈಗ ಯಾರ ಹತ್ರ ಎಕನಾಮಿಕ್ ಇದೆ, ಎಕನಾಮಿಕ್ ಡೆವಲಪ್ಮೆಂಟ್ ಮಾಡೋಕ್ಕೆ ನಿಮ್ಮ ದಾರಿಗಳೇ ತೋರಿಸಲ್ಲ ರಾಜಕಾರಣದಲ್ಲಿ. ಆಮೇಲೆ ಅದೇ ಈಗ ನಮ್ಗೆ ತೊಂದರೆ ಕೊಡ್ತಾರೆ, ಇವ್ರು ಇದು ಮಾಡ್ತಾರೆ ಅಂದರೆ ಕೆಲವರು ಓಟ್ಗಳಾಗಲ್ಲ, ತುಂಬ ಕಷ್ಟ ಇದೆ. ಅಪೋಸಿಷನ್ ಪಾರ್ಟಿ ಕೃಪಾಪೋಷಿತ ಅಂತ ಹೇಳ್ತಾರೆ. ಅವಾಗೇನು ಹೇಳ ಈ ಪಬ್ಲಿಕ್ ನಾವು ಎಷ್ಟೇ ಬೈಲಿ ಏನೇ ಮಾಡಲಿ ಸರ್ಕಾರ ಮನಸ್ಸು ಮಾಡಿದ್ದು ಯಾವುದೇ ಅಧಿಕಾರಿ ಕೆಲಸ ಮಾಡಲ್ಲ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ MCN ಮೀಡಿಯಾ ನ್ಯೂಸ್ ಪಾಡ್ಕಾಸ್ಟ್. ನಾನು ಚಂದ್ರಶೇಖರ್ ಎಲ್ಬರ್ತಿ. ವೀಕ್ಷಕರೇ, ಎಂದಿನಂತೆ ಪ್ರತಿ ವಾರ ಕೂಡ ನಾಡಿನಲ್ಲಿ ಸಾಧನೆ ಮಾಡಿದಂಥ ಸಾಧಕರ ಸಂದರ್ಶನದ ಸರಣಿ ಈ ಪಾಡ್ಕಾಸ್ಟ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಸೊ ಇವತ್ತಿನ ನಮ್ಮ ಅತಿಥಿ ಕರ್ನಾಟಕದಲ್ಲಾಗಿರ್ಬೋದು, ಭಾರತ ದೇಶದಲ್ಲಾಗಿರ್ಬೋದು, ಸಂವಿಧಾನವನ್ನು ಬರೆದಂಥ ಏನು ಡಾಕ್ಟರ್ BR ಅಂಬೇಡ್ಕರ್ ಅವರ ಸಂವಿಧಾನದ ಆಶಯಗಳಿಗೆ ಒತ್ತು ಕೊಟ್ಟು ಇವತ್ತು ಜೈ ಭೀಮ್ ಅಖಿಲ ಭಾರತ ದಲಿತ ಕ್ರಿಯಾ ಸಮಿತಿಯ ರಾಷ್ಟ್ರೀಯ ಅಧ್ಯಕ್ಷರಾಗಿ ಮತ್ತು ಸಾಮಾಜಿಕ ಹೋರಾಟಗಾರರಾಗಿ ಕನ್ನಡ ಪರ ಸಂಘಟನೆಗಳ ಹೋರಾಟದಲ್ಲಿ ಭಾಗಿಯಾಗಿ ಇವತ್ತು ತಮ್ಮದೇ ಆದ ಒಂದು ಹೆಸರನ್ನು ಮತ್ತು ತಮ್ಮದೇ ಆದ ಒಂದು ಐಡೆಂಟಿಟಿಯನ್ನು ಬೆಂಗಳೂರು ನಗರದಲ್ಲಿ ಇಡೀ ಕರ್ನಾಟಕ ರಾಜ್ಯದಾದ್ಯಂತ ಹೆಸರು ಮಾಡಿರ್ತಕ್ಕಂಥ ಡಾಕ್ಟರ್ BR ಮುನಿರಾಜು, ರಾಷ್ಟ್ರೀಯ ಅಧ್ಯಕ್ಷರು, ಜೈ ಭೀಮ್ ಅಖಿಲ ಭಾರತ ದಲಿತ ಕ್ರಿಯಾ ಸಮಿತಿ, ಇವತ್ತು ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಇವತ್ತಿನ ಅತಿಥಿ ಕೂಡ ಅವರೇ. ಬನ್ನಿ ಅವ್ರ ಬಗ್ಗೆ ಮಾತಾಡೋಣ ಮತ್ತು ವೆಲ್ಕಮ್ ಮಾಡೋಣ. ಲೆಟ್ಸ್ ವೆಲ್ಕಮ್ ಸರ್. ನಮಸ್ಕಾರ. ಕಾರ್ಯಕ್ರಮ. ನಮಸ್ಕಾರ ಬ್ರದರ್. ಸರ್, ತಾವೀಗಾಗಲೇ ಏನು ದಲಿತ ಸಮುದಾಯದ ಓವರಾಲ್ ಒಂದು ಸಂಘಟನೆಯನ್ನು ಕಟ್ಕೊಂಡು ಸಂಖ್ಯಾತ ಜನಗಳಿಗೆ ಒಂದು ನ್ಯಾಯವನ್ನು ಕೊಡಿಸುತ್ತಾ ಮಾಡ್ಕೊಂಡು ಬರ್ತಾ ಇದ್ದೀರಾ. ಮೊದಲನೇದಾಗಿ ನಾವು ಈ ಒಂದು ಪಾಡ್ಕಾಸ್ಟ್ ಶುರು ಮಾಡೋಕ್ಕಿಂತ ಮುಂಚಿತವಾಗಿ ಮುನಿರಾಜು ಅಂದರೆ ಯಾರು, ಅವರ ಒಂದು ಕಿರು ಪರಿಚಯನ ನಮ್ಮ ಸ್ಟುಡಿಯೋ ಮಾಡಿಕೊಡಿ ಸರ್ ಪ್ರೇಕ್ಷಕರಿಗೆ. ನಮ್ಮ ಹೆಸರು BR ಮುನಿರಾಜ. ಜೈ ಭೀಮ್ ಅಖಿಲ ಭಾರತ ದಲಿತ ಕ್ರಿಯಾ ಸಮಿತಿ ಒಬ್ಬ ರಾಷ್ಟ್ರೀಯ ಅಧ್ಯಕ್ಷರು, ಸಂಸ್ಥಾಪಕರು. ನಾನು ಹುಟ್ಟಿದ್ದು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಪಕ್ಕದಲ್ಲಿರುವಂಥ ಬಂಡೆಕೊಡಗಿನಹಳ್ಳಿ ಒಂದು ಪುಟ್ಟ ಗ್ರಾಮದಲ್ಲಿ ಜನಿಸಿ ಅಲ್ಲಿಂದ ನಾನು ವಿದ್ಯಾಭ್ಯಾಸಕ್ಕಾಗಿ ಸಿಟಿಗಳಿಗೆಲ್ಲ ಬಂದು ವಿದ್ಯಾಭ್ಯಾಸಗಳನ್ನು ಮುಗಿಸಿ ಮತ್ತು ವಿದ್ಯಾಭ್ಯಾಸ ಮಾಡುವಂಥ ಸಂದರ್ಭದಲ್ಲೇ ಹೋರಾಟದ ಹಿನ್ನೆಲೆಯನ್ನು ಹಿಡಿದು ಹೋರಾಟಗಳಲ್ಲೇನೋ ಭಾಗವಹಿಸಿ ನಂತರ ಭಾರತೀಯ ಜನತಾ ಪಾರ್ಟಿಯಲ್ಲಿ ಒಬ್ಬ ಸಕ್ರಿಯ ಕಾರ್ಯಕರ್ತನಾಗಿ ನಾನು ಒಂದು ಸಮಾಜದ ಸೇವೆಯನ್ನು ಮಾಡ್ತಾಯಿದ್ದೀನಿ. ಇವತ್ತು ನಮ್ಮನ್ನು ಇಲ್ಲಿ ಕರೆದು ನಮ್ಮನ್ನು ವೀಕ್ಷಣೆ ಮಾಡ್ತಿರೋದಕ್ಕೆ ನಾನು ತಮ್ಮ ವೀಕ್ಷಣೆಯಂತೆ ನಾನು ನನ್ನ ವಿಚಾರಗಳನ್ನು ಪ್ರಚಾರ ಮಾಡೋದಕ್ಕೆ ನಾನು ಇಲ್ಲಿ ಬಂದಿದ್ದೀನಿ. ಮೊದಲನೇದಾಗಿ ತಮಗೆ ಅಭಿನಂದನೆಗಳು ಸಲ್ಲಿಸ್ತಾ ಇದ್ದೀನಿ ಸರ್. ಅದ್ರ ಜೊತೆಗೆ ಈಗ ತಾವು ಹೋರಾಟದ ಹಾದಿಯಲ್ಲೇ ಅಂದರೆ ಬಾಲ್ಯದಲ್ಲೇ ಏನು ಶಿಕ್ಷಣವನ್ನು ಪಡೆಯುವ ನಿಟ್ಟಿನಲ್ಲಿ ಕಾಲೇಜು ಅಥವಾ ಪ್ರೌಢಶಾಲಾ ಮಟ್ಟದಲ್ಲೇ ತಾವು ಒಂದು ರೀತಿ ವಿದ್ಯಾಭ್ಯಾಸ ಮಾಡಿಕೊಂಡು ಹೋರಾಟಗಳನ್ನು ನೋಡ್ಕೊಂಡು ಬಂದು ನಿಮಗೆ ಹೋರಾಟಕ್ಕೆ ಧುಮುಕಿ ಇವತ್ತು ಸಂಘಟನೆಯನ್ನು ಮಾಡಿದ್ದೀರ. ಸರ್, ಸಂಘಟನೆಯ ಮೂಲ ಉದ್ದೇಶ ಏನು ಸರ್ ತಮ್ಮ ಸಂಘಟನೆ? ಸರ್, ಸಂಘಟನೆ ಅಂದರೆ ಅದು ಒಬ್ಬರಿರೋ ಬದಲು 10 ಜನ ಕಟ್ಕೊಂಡ್ರೆ ಎಲ್ಲನ ಒಂದು 10 ಜನದ ಹತ್ರ ಹೋಗಿ ಒಬ್ಬರು ಹೋರಾಟ ಮಾಡೋಕ್ಕೆ ಸಾಧ್ಯವಿಲ್ಲ. ಒಬ್ಬರನ್ನ ಹೋರಾಟ ಮಾಡೋ ಅಂಥ ಸಂದರ್ಭದಲ್ಲಿ ಈಗಿನ ಅಧಿಕಾರಿ ವರ್ಗ ಆಗಲಿ ರಾಜಕೀಯ ವರ್ಗ ಆಗಲಿ ಯಾವುದಕ್ಕೂ ಅದಕ್ಕೆ ಬೆಲೆ ಕೊಡಲ್ಲ. ಒಂದು ಸಂಘಟನೆ ಅಂತಿದ್ದರೆ ಒಂದು 100 ಜನ ಇರೋ ಬದಲು 50 ಜನ ಹೋಗಿ ಅಲ್ಲಿ ನಿಂತ್ಕೊಂಡ್ರೆ ಸಾಕು, ಏನೋ ಒಂದು ಕೆಲಸ ಮಾಡಿ ನಮ್ಮ ಅಹವಾಲುಗಳನ್ನು ಸ್ವೀಕರಿಸಿ ಕೆಲಸ ಮಾಡಿ ಅನ್ನೋದು ಮಾಡೋಂಥದ್ದು ಒಂದು ಸಂಘಟನೆ ವಿಧಾನ ಆಗಿರ್ತದೆ. ಅದಕ್ಕೋಸ್ಕರ ನಾವು ಸಂಘಟನೆ ಕಟ್ಕೊಂಡು ಬಡವರೋಗರಿಗೆಲ್ಲ ಅನ್ಯಾಯ ಆಗಿದ್ದಲ್ಲಿ ಅದನ್ನು ಖಂಡಿಸಿ ನ್ಯಾಯಪರವಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂಥ ಸಂವಿಧಾನದ ಅಡಿಯಲ್ಲಿ ನೇರವಾಗಿ ಕೆಲಸ ಮಾಡಿ ಅಂತಂದು ಹೇಳೋದಕ್ಕೋಸ್ಕರ ನಾವು ಸಂಘಟನೆಯಿಂದ ಕಟ್ಕೊಂಡು ಸಂಘಟನೆನೇ ನಮ್ಮ ಒಂದು ಹೋರಾಟದ ಮೂಲ ಅಂತ ನಮಗನ್ಸುತ್ತೆ ಸರ್. ಅಂದರೆ ಸಂಘಟನೆಯ ಒಂದು ಉದ್ದೇಶ ಎಲ್ಲರಿಗೂ ಒಂದು ನ್ಯಾಯವನ್ನು ಕೊಡಿಸುವಂಥ ಪಾರದರ್ಶಕತೆ ಕೆಲಸ ಅದು. ಸೊ ಈ ಸಂಘಟನೆಯಲ್ಲೇ ವಿಶೇಷವಾಗಿ ದಲಿತ ಸಮುದಾಯದ ಹಕ್ಕುಗಳಿಗಾಗಿ ಮತ್ತು ಅವರ ಸಮಸ್ಯೆಗಳು ಯಾವ ಸರ್, ಮೇನ್ ಆಗಿ ಅವರ ಯಾವ ಸಮಸ್ಯೆಗಳನ್ನು ನೀವು ಅಂದರೆ ಮೂಲಭೂತ ಸೌಕರ್ಯನ ಅಥವಾ ಬೇರೆ ಇಂಥ ಸಮಸ್ಯೆಗಳಿಗೆ ನಿಮ್ಮ ಸಂಘ ಧ್ವನಿಯಾಗಿದೆ ಅಂತಂದರೆ ಯಾವ ಥರ ಸರ್? ನಾವು ಪ್ರಪ್ರಥಮವಾಗಿ ನಾವು ಸುಮಾರು 1994ರಿಂದನೂ
ಹೋರಾಟಗಳನ್ನು ಮಾಡ್ಕೊಂಡು ಬರ್ತಾನೆ ಇದ್ವಿ. ಪ್ರಪ್ರಥಮ ಬಾರಿಗೆ ನಾವು ಪ್ರಜಾ ವಿಮೋಚನಾ ಚಳವಳಿ ಎಂಬ ಒಂದು ಸಂಘಟನೆಯಲ್ಲಿ ನಾನು ಒಳ್ಳೆಯ ಕಾರ್ಯಕರ್ತನಾಗಿ ಕೆಲಸ ಮಾಡ್ಕೊಂಡು ನಿಷ್ಠಾವಂತ ಸೇವೆ ಮಾಡ್ಕೊಂಡು ಬಂದು ನಂತರ ಕರ್ನಾಟಕ ಜನಾಂದೋಲನ ಸಂಘಟನೆ ಅಂತ ಕಟ್ಕೊಂಡು ಆ ಸಂಘಟನೆ ನಂತರ ಬಂದಮೇಲೆ ಇನ್ನೂ ಹಲವಾರು ಬೇರೆ ಬೇರೆ ಸಂಘಟನೆಯಲ್ಲಿ ಇದು ಮಾಡಿಕೊಂಡು ಬಹುಜನ ಸಮಾಜ ಪಾರ್ಟಿಯಲ್ಲಿ ಕೆಲವು ದಿನ ಕೆಲಸ ಕಾರ್ಯಗಳೆಲ್ಲ ಮಾಡಿಕೊಂಡು ನಂತರ ಪೊಲಿಟಿಕಲ್ ಪವರ್ ಇದ್ದರೆ ಏನಾದರೂ ಒಂದು ಕೆಲಸ ಮಾಡ್ಬೋದು ಅನ್ನೋ ಇದ್ರ ಮುಖಾಂತರ ನಾನು ಭಾರತೀಯ ಜನತಾ ಪಾರ್ಟಿಗೆ ಸೇರಿ 28 ವರ್ಷ ಆಯಿತು. 28 ವರ್ಷಗಳಿಂದನೂ ಸತತವಾಗಿ ಒಂದಲ್ಲ ಒಂದು ರೀತಿಯಲ್ಲಿ ನಾವು ಜನಸೇವೆ ಮಾಡ್ಕೊಂಡು ಬರ್ತಾನೆ ಇದ್ದೀವಿ. ಇನ್ನು ಹಲವಾರು ನಮ್ಮ ಹತ್ರ ಯಾರೇ ಬಂದು ನಮಗೆ ಅನ್ಯಾಯ ಆಗಿದೆ ಅಂತ ಕೇಳಿಕೊಂಡ್ರೆ ಇವತ್ತು ದಿನವಿಡೀ ಹೋರಾಟದೇನೆ ಇರ್ತದೆ. ಒಂದಲ್ಲ ಒಂದು ನಮ್ಮದು ಹೋರಾಟ ಇದ್ದೇ ಇರ್ತದೆ. ಅನ್ಯಾಯ ಅಂತ ಕಂಡು ಬಂದಲ್ಲಿ ಅವ್ರಿಗೇನು ನ್ಯಾಯ ಕೊಡಬೇಕು 100% ಸಂಬಂಧಪಟ್ಟ ಅಧಿಕಾರಿಗಳ ಹತ್ರ ಖುದ್ದು ನಾನೇ ಭೇಟಿ ಮಾಡಿ ಸ್ವಲ್ಪ ಅವ್ರಿಗೆ ಅನ್ಯಾಯ ಆಗಿದೆ ಮಾಡಿಕೊಡಿ ಅಂತ ಹೇಳ್ತೀವಿ ಮಾತಿನಲ್ಲಿ. ಸರ್, ಎಷ್ಟೇ ಸರ್ಕಾರಗಳು ಬಂದು ಹೋದರೂ ಕೂಡ ಇವತ್ತಿಗೂ ದಲಿತ ಸಮುದಾಯದ ಒಂದು ಉದ್ಧಾರ ಅಂತ ಹೇಳ್ತೀವಿ. ಎಷ್ಟೋ ಇನ್ನೂ ಕೇರಿಗಳಲ್ಲಿ ಮತ್ತು ವಾಸ ಮಾಡುವಂಥ ಏರಿಯಾಗಳಲ್ಲಿ ಇನ್ನೂ ಹಾಗೇ ಇದೆ. ಈ ಸರ್ಕಾರದ ಕಲ್ಯಾಣ ಯೋಜನೆಗಳು ಅವ್ರಿಗೆ ತಲುಪ್ತಾ ಇಲ್ವಾ? ಈಗ ಸರ್ಕಾರ ಅಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಭಾಳ ಯಶಸ್ವಿಯಾಗಿ ಸಂವಿಧಾನನ ಅಳವಡಿಸ್ಕೊಟ್ಟಿದ್ದಾರೆ. ಆ ಅಳವಡಿಸ್ಕೊಟ್ಟಂಥ ಸಂದರ್ಭದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ನಾವೇನು ಕೊಟ್ಟಿರ್ತೀವೋ ಅದನ್ನು ಕೊಡಬೇಕು. ಅವ್ರು ನಮಗೇನು ಕೊಟ್ಟೋಗೋರೋ ಅದನ್ನು ನಾವು ಕೊಡಬೇಕು. ಈಗಿನ ಪ್ರಜಾಪ್ರಭುತ್ವ ವ್ಯವಸ್ಥೆ ಹದ್ಗೆಟ್ಬಿಟ್ಟಿದೆ. ಆ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಅಧ್ಯಯನ ಮಾಡಿ ಪ್ರಜಾಪ್ರಭುತ್ವದಲ್ಲಿ ಯಾವ ರೀತಿ ನಡೀತದೆ, ಸರ್ಕಾರದ ಯೋಜನೆಗಳು ಜನರಿಗೆ ಎಲ್ಲಿ ತಲುಪಿಸ್ಬೇಕು ಅನ್ನೋದು ಮೊದಲು ಪ್ರಜಾಪ್ರತಿನಿಧಿಗಳಾದಂಥ ನಮ್ಗೆ ರಾಜಕಾರಣಿ ನಮಗಿರಬೇಕು. ಈ ನಮ್ಗೆ ಹಿನ್ನೆಲೆ ಬಂದು ಬಡವ್ರ ಬಗ್ಗೆ ಸೇವೆ ಮಾಡ್ಬೇಕಂತ ನಮ್ಮ ಮನಸ್ಸಿನಲ್ಲಿ ಬರಬೇಕು. ಅದೇನೋ ಬಂದಿಲ್ಲ ಅಂದರೆ ನಾವು ಯಾವುದೇ ರೀತಿ ಮಾಡೋಕ್ಕಾಗಲ್ಲ. ಇವತ್ತು ಪೊಲಿಟಿಕಲ್ ಪವರ್ ಈಸ್ ಮಾಸ್ಟರ್ ಕೀ ಅಂತ ಏನು ಹೇಳ್ತಾರೆ, ಪೊಲಿಟಿಕಲ್ ಪವರ್ ಇಲ್ದಿದ್ದು ಯಾವುದೇ ಸಾಧನೆ ಮಾಡೋಕ್ಕಾಗಲ್ಲ. ಆ ಒಂದು ಗೆದ್ದಂಥ ಪ್ರಜಾಪ್ರತಿನಿಧಿಗಳು ನಾವು ಮಾಡುವಂಥ ಸಭೆಗಳಲ್ಲಿ ಒಂದು ಪ್ರೋಟೋಕಾಲ್ನ ಅಂತ ಯೂಸ್ ಮಾಡ್ಕೊಂಡು ನಡವಳಿಕೆಗಳನ್ನು ಮಾಡಿ ಅವ್ರಿಗೆ ವ್ಯವಸ್ಥಿತವಾಗಿ ತಲುಪಿಸ್ಬೇಕು. ಅದರಲ್ಲಿ ಏನು ಮಾಡ್ತಾರೆ, ಬರೋದನ್ನ ಅವ್ರು ರಾಜಕಾರಣಿ ಅವ್ರು ಯಾರು ಮಾಡಿದ್ರೆ ಅವ್ರಿಗೆ ಮಾಡ್ತಾರೆ, ಬೇರೆಯವ್ರನ್ನ ಬಿಟ್ಟಾಕ್ತಾರೆ. ಆಮೇಲೆ ಅಲ್ಲಿ ಓಟಿನ ದಿನ ಓಟ್ಗೋಸ್ಕರ ನಾವೇನು ಬೇಕಾ ಮಾಡ್ತೀವಿ, ತಿರ್ಗಿ ಅವ್ರಿಗೆ ಹತ್ತು ಕಡೆ ತಲೆನೇ ಇಕ್ಕೆ ನೋಡಲ್ಲ. ಅಂಥದ್ದು ಮಾಡೋಕ್ಕೆ ಹೋಗ್ಬಾರ್ದು. ನಮ್ದವ್ರು ಜನನೇ ಬುದ್ಧಿ ಕಲಿಸ್ಬೇಕು. ಆಮೇಲೆ ಜನರಲ್ಲಿ ಅರಿವು ಮೂಡಿಸ್ಬೇಕು. ಸಂಬಂಧಪಟ್ಟಂಥ ಪ್ರತಿಯೊಬ್ಬ ಅಧಿಕಾರಿಗಳು ಸರ್ಕಾರದಿಂದ ಈ ಥರ ನಿಮ್ಮ ಸೌಲಭ್ಯ ಇದೆ ಅನ್ನೋದು ಅವರು ಅರಿವು ಮೂಡಿಸ್ಬೇಕು. ಸಂಬಂಧಪಟ್ಟಂಥ ರಾಜಕಾರಣಿಗಳಾಗಲಿ, ಸಂಘಟನೆಕಾರರಾಗಲಿ, ಅಧಿಕಾರಿಗಳಾಗಲಿ ಆ ವಿಚಾರದೆಲ್ಲ ಅಧ್ಯಯನ ಮಾಡ್ಕೊಂಡು ಓದಲ್ಲಿ ಮಾತ್ರ ಅಭಿವೃದ್ಧಿ ಹೊಂದಕ್ಕೆ ಸಾಧ್ಯ ಆಗುತ್ತೆ. ಇಲ್ಲಂತ ತುಂಬ ಕಷ್ಟ ಆಗ್ತದೆ. ಸರ್, ಇಷ್ಟೆಲ್ಲ ಸರ್ಕಾರ ಫೆಸಿಲಿಟಿಗಳನ್ನ ಕೊಟ್ಟರು ಕೂಡ ಇನ್ನೂ ದಲಿತರ ಮೇಲೆ ದೌರ್ಜನ್ಯಗಳು ಹೆಚ್ಚಾನೇ ಇದ್ದಾವೆ, ಪ್ರಕರಣಗಳು ಕಡಿಮೆ ಆಗ್ತಾಯಿಲ್ಲ. ಯಾಕೆ? ದಲಿತರ ಮೇಲೆ ದೌರ್ಜನ್ಯ ಮಾಡ್ಬೇಕಂದ್ರೂ ಅದೊಂದು ಪ್ರಬಲವಾದಂಥ ವಿಚಾರಗಳಿರ್ತದೆ. ಒಂದನೇದೇನೆಂದರೆ ಈಗ ನಮಗೆ ಮುಖ್ಯವಾಗಿ ಬೇಕಾಗಿರೋದು ಜಮೀನುಗಳಲ್ಲಿ ದೊಡ್ಡದು ಗಲಾಟೆಗಳು. ಆಮೇಲೆ ಊರುಗಳಲ್ಲಿ ಈ ದೇವಸ್ಥಾನಗಳಿಗೆ ಅದಕ್ಕಿದ್ಕೆಲ್ಲ ಕೆಲವು ಬಿಡಲ್ಲ. ಆಮೇಲೆ ಅಂಥವ್ರಿಗೆ ಮೊದಲು ಈ ಸವರ್ಣೀಯರಿಗೆ ಸ್ವಲ್ಪ ಅರಿವು ಬರಬೇಕು. ಆಮೇಲೆ ಅನಂತರ ಬಂದುಬಿಟ್ಟು ಕೆಲವೊಂದು ಸಣ್ಣ ಪುಟ್ಟ ದೌರ್ಜನ್ಯಗಳು ಮಾಡೋದಕ್ಕಾಗಲ್ಲ. ಕೆಲವು ಟೈಮಲ್ಲಿ ಏನೋ ಒಂದು ಆಗಿರ್ತದೆ ಅಂಥ ಇದನ್ನು ಅಲ್ಲೇ ಕೂತ್ಕೊಂಡು ಸರಿಪಡಿಸ್ಬೇಕು. ಅದನ್ನು ಕೆಲವರು ಈ ರಾಜಕಾರಣಿಗಳಿರ್ತಾರಲ್ಲ ಅವರಿಂದ ಮಾಡೋಂಥ ಇದಕ್ಕೋಸ್ಕರ ದೌರ್ಜನ್ಯಗಳಾಗ್ತದೆ. ಅವರು ಒಂದು ಪಾರ್ಟಿ ಇರ್ತಾರೆ, ಆ ಪಾರ್ಟಿಯಲ್ಲಿ ಒಂದು 5-6 ಜನನ ಸಾಕೊಂಡಿರ್ತಾರೆ. ಅವ್ರ ಮೇಲೆ ಯಾರು ಬಂದು ಇನ್ನೊಬ್ರು ನಿತ್ಕಟ್ಟು ಮಾಡ್ತಾರೆ. ಈ ಮಾಡೋದೆಲ್ಲ ನಮ್ಮ ದಲಿತರ ಮೇಲೆ ಆಗಲಿ ಇನ್ನೊಬ್ರ ಮೇಲೆ ಸವರ್ಣಗಳು ಆಗಲ್ಲ. ಅದು ಅವರವರ ವೈಯಕ್ತಿಕವಾಗಿದೆ. ಅಲ್ಲಿ ಸುಮ್ಮನೆ ತೋರಿಸ್ಕೊಳ್ಳೋ ವಿಚಾರಗಳಲ್ಲಿ ಮಾಡ್ತಾರ ಬಿಟ್ಟರೆ ದೌರ್ಜನ್ಯಗಳು ಅರ್ಥ ಪ್ರಜ್ಞೆ ಆದಂಥವ್ರು ಯಾರು ದೌರ್ಜನ್ಯ ಮಾಡಕ್ಕೆ ಬರಲ್ಲ. ಬಟ್ ಇಷ್ಟೆಲ್ಲ ಈಗ ಸಂಘಟನೆಗಳಿದ್ದು ಕೂಡ ದಲಿತ ಸಂಘಟನೆಗಳು ಈ ದಲಿತರ ಸಮಸ್ಯೆಗೆ ಕಿವಿಯಾಗಿದ್ದಾವ? ಎಷ್ಟರ ಮಟ್ಟಿಗೆ ಆ ಒಂದು ಸಮುದಾಯಕ್ಕೆ, ಆ ಜನರಿಗೆ ಎಷ್ಟರ ಮಟ್ಟಿಗೆ ಮುನ್ನೆಲೆಗೆ ತಂದಿದ್ದೇವೆ? ಅಂದರೆ ಸಂಘಟನೆಗಳು ಆ ಒಂದು ಅಜೆಂಡಾ ಯಾವ ರೀತಿ, ಅದ್ರ ಬಗ್ಗೆ ಏನು ಹೇಳ್ತೀರಿ? ಸರ್, ಸಂಘಟನೆ ಅಜೆಂಡಾ ಅಂತ ಬರಲ್ಲ. ಅದರಲ್ಲಿ ಸಂಘಟನೆ ವಿಧಾನಗಳಿಗೆಲ್ಲ ಇರ್ತದೆ, ಬೈಲಾಗಳೆಲ್ಲ ಇರ್ತವೆ. ಈಗ ಅದನ್ನ ಅಂದ್ರೆ ರಾಜಕೀಯ ಪರ ಜಾಸ್ತಿ ಮಾಡ್ತಾರೆ. ಜನರಿಗೋಸ್ಕರ ಅಂತ ಸಂಘಟನೆ ಮಾಡ್ಬಿಟ್ಟು ಯಾವುದೋ ಒಂದು ರಾಜಕೀಯ ಪರ ನಿಲುವುಗಳು ತಗೊಳ್ಳೋದು, ಯಾವುದೋ ಒಬ್ಬ ಮುಖಂಡನ ಪರ ನಿಲುವು ತಗೊಳ್ಳೋದು. ಅಂದ್ರೆ ಸಂಘಟನೆ ಮೂಲ ಉದ್ದೇಶ ಇದೇನಾ, ಅಥವಾ ನ್ಯಾಯವಂತ ಅವ್ರಿಗೆ ಯಾರು ಒಂದು ನ್ಯಾಯ ಕಳ್ಕೊಂಡಿರ್ತಾರೋ, ಸಂಕಷ್ಟದಲ್ಲಿರ್ತಾರೋ ಅಂಥವ್ರಿಗೆ ಸಂಘಟನೆಗಳು ಬಲ ತುಂಬ್ತಾವ ಅಂತ? ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಒಂದು ಕಡೆ ಬಂದು 100 ಓಟ್ ಇದ್ರೂ ಎಲೆಕ್ಷನ್ ಆಗುತ್ತೆ, 50 ಓಟ್ ಇದ್ರೂ ಎಲೆಕ್ಷನ್ ಆಗ್ತದೆ. ನನ್ನ ಓಟೇ ನಾನು ಹಾಕಿ ಎಲೆಕ್ಷನ್ ಮಾಡ್ಬೇಕಂತ ಅದ್ರಲ್ಲಿ ಬರಲ್ಲ. ಅಲ್ಲಿ ಈಗ ನಿಮ್ಗೆ ಆದಂಥ ಒಂದು ಬೆಲ್ಟನ್ನ ನೀವು ರಾಜಕಾರಣಿ ಆದವರು, ಪ್ರಜಾಪ್ರತಿನಿಧಿಗಳಾದವರು ನೀವು ಅಲ್ಲಿ ಬೆಳೆಸ್ಕೊಂಡಿರ್ತೀರ. ಆಮೇಲೆ ನೀವು ಬೆಳೆಸ್ಕೊಂಡು ಏನು ಮಾಡ್ತೀರಿ, ನಾನು ಗೆಲ್ಲಬೇಕಂತಂದೇಳಿ ಏನೋ ಒಂದು ಕಾರ್ಯಚಟುವಟಿಕೆಗಳನ್ನು ನಡೆಸಿ ಅಲ್ಲಿ ಗೆಲ್ಲಬೇಕು. ಆ ಒಂದು ವಿಚಾರದಲ್ಲಿ ಸಂಘಟನೆಗಳನ್ನು
ಜೋಡಿಸ್ಕೊಂಡು ಕೆಲಸ ಮಾಡೋದೇನು ತಪ್ಪೇನಿಲ್ಲ. ಆಮೇಲೆ ಇವರು ಯಾವ ರೀತಿ ಪ್ರಜಾಪ್ರತಿನಿಧಿಗಳಿಗೆ ನಮ್ಮ ಸಂಘಟನೆಕಾರ ಸಹಾಯ ಮಾಡಿರ್ತಾರೋ ಅದೇ ರೀತಿ ಅವ್ರು ಗೆದ್ದಂಥ ಸಂದರ್ಭದಲ್ಲಿ ಯಾವ ರೀತಿ ನಾವು ಮತದ ಹಕ್ಕನ್ನು ಕೊಟ್ಟಿರ್ತಾರೋ ಜನಕ್ಕೆ, ಆ ಜನಕ್ಕೆ ಹೋಗಿ ನ್ಯಾಯ ರೀತಿಯಲ್ಲಿ ಅರಿವು ಮೂಡಿಸಿ ಅವ್ರಿಗೆ ಸರ್ಕಾರದಿಂದ ಬರೋಂಥ ಸವಲತ್ತುಗಳನ್ನ ಕೊಡಿಸ್ಕೊಡ್ಬೇಕು, ಅದು ಮೂಲ. ಬಟ್ ಕೆಲವು ರಾಜಕಾರಣಿಗಳು ತಮ್ಮ ಸ್ವಾರ್ಥ ರಾಜಕಾರಣಕ್ಕಾಗಿ ಈ ಮೂಲ ತತ್ವಗಳನ್ನೇ ಮರೆತು ಬಿಡ್ತಾರೆ. ಅಂದ್ರೆ ಸಮುದಾಯದಿಂದ ರೆಪ್ರೆಸೆಂಟ್ ಮಾಡ್ತಾರೆ. ಈಗ ನಾನು ಸರ್ಕಾರದ ಸವಲತ್ತುಗಳು ತಗೊಂಡಿರ್ತೀನಿ, ಮೀಸಲಾತಿಯಲ್ಲಿ ನಾ ಗೆದ್ದಿರ್ತೀನಿ. ಆದ್ರೆ ನಾ ಗೆದ್ದಂಥ ಕ್ಷೇತ್ರ ಆಗಿರುವುದು ಅಲ್ಲಿ ಜನರಿಗೆ ಆಗ ಕೊಟ್ಟ ಮಾತು ಗೆದ್ದ ಆದ್ಮೇಲೆ ಮಾಡದೇ ಇರೋಂಥದ್ದು, ಅದು ಎಷ್ಟರ ಮಟ್ಟಿಗೆ ಸರಿ ಅಂತ ಹೇಳ್ತೀರ? ಅದು ಆ ವಿಚಾರದಲ್ಲಿ ಕೆಲವು ಪ್ರಜಾಪ್ರತಿನಿಧಿ ಆದಂಥವನು ನಾನು. ಒಟ್ಟಿನಲ್ಲಿ ಈಗ ಗ್ರಾಮ ಪಂಚಾಯತಿಯಲ್ಲಿ ನಾನು ಎಲೆಕ್ಟೆಡ್ ಆದರೆ ಗ್ರಾಮ ಪಂಚಾಯತಿಯಲ್ಲಿ ಏನು ಬರ್ತದೆ ಅನ್ನೋದು ಮೊದಲು ನಾವು ನೋಡಬೇಕು. ನಂತರ ತಾಲೂಕ್ ಪಂಚಾಯತಿಯಲ್ಲಿ ಏನಿದೆ ಅಂತೇಳಿ ವ್ಯವಸ್ಥಿತವಾಗಿ ನೋಡಬೇಕು. ಜಿಲ್ಲಾ ಪಂಚಾಯತಿಯಲ್ಲಿ ಏನು ಬರ್ತದೆ, ಯಾವ ಯೋಜನೆ ಬರ್ತದೆ ಅದನ್ನು ನೋಡಬೇಕು. ನಂತರ MLA, MLC, MP ಇವರೆಲ್ಲರೂ ಏನು ಸವಲತ್ತುಗಳು ಬರ್ತದೆ, ಜನಕ್ಕೆ ಏನು ಕೊಡಬೇಕು ಅನ್ನೋದು ಮೊದಲು ಪ್ರಜಾಪ್ರತಿನಿಧಿ ಆದಂಥ ನಾನು ಕಲಿಬೇಕದು. ನಾನು ಕಲಿದಿದ್ರೇ ಅದು ಏನು ಅವ್ರಿಗೆ ಗೊತ್ತಾಗಲ್ಲ. ಅದು ಅಧಿಕಾರಿ ವರ್ಗದವರು ಕೆಲವರು ಪ್ರಜಾಪ್ರತಿನಿಧಿಗಳಿಗೆ ಏನು ಹೇಳ್ಕೊಡಲ್ಲ. ಇವ್ರ ಕಾಲಾವಧಿ ಎಷ್ಟಿರ್ತದೆ, ಕೆಲವು 3 ವರ್ಷ ಇರ್ತದೆ, ಕೆಲವು 5 ವರ್ಷ ಇದೆ, ಫೈನಲ್ ಅಂದ್ರೆ 6 ವರ್ಷ ಮುಗ್ದೋಯ್ತು. 6 ವರ್ಷ ಒಳಗಡೆ ಈ ನಮ್ಮ ಪ್ರಜಾಪ್ರತಿನಿಧಿಗಳು ಏನು ಕಲಿಯೋಕ್ಕಾಗಲ್ಲ. ಅರ್ಧಂಬರ್ಧ ಕಲಿಸ್ತಾರೆ. ಅವ್ರು ಕಲಿಯೋಕ್ಕೆ ಒಂದು ಸರ್ವಿಸೇ 1 ವರ್ಷ ಬೇಕಾಗುತ್ತೆ. ಅಷ್ಟರಲ್ಲೆಲ್ಲನೂ ಪಾಪ ಅವ್ರು ಕೊಡೋಕ್ಕೂ ಟೈಮ್ ಸಿಗಲ್ಲ. ಅಷ್ಟೊಂದು ಸರ್ಕಾರಗಳು ಒಂದು ಕಡೆ BJP ಇರ್ತದೆ, ಒಂದು ಕಡೆ ಕಾಂಗ್ರೆಸ್ ಇರ್ತದೆ, ಒಂದು ಕಡೆ JDS ಬದಲಾವಣೆಗಳಾಗ್ತಾ ಇರ್ತದೆ. ಒಂದು ವೇಳೆ ಸರ್ಕಾರನ ಕರೆಕ್ಟಾಗಿ ಇದಿಲ್ಲ, ಬಹುಮತ ಇಲ್ಲಾಂದರೆ ಸಮ್ಮಿಶ್ರ ಸರ್ಕಾರ ಮಾಡ್ಕೊಂಡಿರ್ಬೇಕಾದ್ರೆ ಭಾಳ ಕಷ್ಟ ಆಗ್ತದೆ ಅದು. ಸರ್, ಈಗ ಸರ್ಕಾರ ಅಥವಾ ಯಾವುದೇ ಒಂದು ದೇಶ ಈಗ ಮೀಸಲಾತಿ ಅಂತ ವಿಚಾರ ಬಂದಾಗ ಆ ಮೀಸಲಾತಿ ನಿಮ್ಮ ಅಂದ್ರೆ ಓವರಾಲ್ ಸಮುದಾಯದ ವತಿಯಿಂದ ಬಳಕೆ ಆಗ್ತಾ ಇದೆ? ಎಷ್ಟರ ಮಟ್ಟಿಗೆ ಅದೇ ಸಮುದಾಯದವ್ರ ಮೀಸಲಾತಿ ಕೊಟ್ಟವ್ರಿಗೆ ಕೊಟ್ಟರು, ಈಗ ತಂದೆಗಿದ್ದ ಮೀಸಲಾತಿ ಮಗನಿಗೆ, ಮಗನಿದ್ದ ಮೀಸಲಾತಿ ಹಿಂಗೆ ಆದರೆ ಎಲ್ಲಿವರೆಗೂ ಅದನ್ನ ಕಂಟಿನ್ಯೂ ಮಾಡ್ತಾರೆ ಅಂತ ಅದ್ರ ಬಗ್ಗೆ ನೀವು ಒಳ್ಳೆ ಕ್ವಶನ್ ಕೇಳಿದ್ರಿ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಈ ಪೊಲಿಟಿಕಲ್, ಈ ರಾಜಕೀಯ ಅನ್ನೋದು ಒಂದು ರೂಢಿನಾಮ ಆಗ್ಬಿಟ್ಟಿರ್ತದೆ. ಈ ರೂಢಿನಾಮ ಯಾವ ಥರದಂದರೆ, ಈಗ ಅಲ್ಲಿ ಒಂದು ಕಾಂಗ್ರೆಸ್ ಅಂದರೆ ಒಂದು ಪಕ್ಷದ ಹೆಸರು ಭಾಳ ಪ್ರಚಾರ ಆಗಿರ್ತದೆ, BJP ಅಂದರೆ ಪ್ರಚಾರ ಆಗಿರ್ತದೆ, JDS ಅಂದರೆ ಪ್ರಚಾರ ಆಗಿರ್ತದೆ. ಅದರಲ್ಲಿ ಮೂಲ ವಾರಸದಾರ ಹೆಸರಲ್ಲಿ ಯಾರು ಇರ್ತದೆ ಅವ್ರು ಜಾಸ್ತಿ ಓಡ್ತಾ ಇರ್ತದೆ. ಆ ಅಂತ ಇದರಲ್ಲಿ ಕೆಲವು ಎಲ್ಲರೂ ಇದು ಮಾಡಿ ಈಗ ಹೊಸ ಪಕ್ಷ ಕಟ್ಟಲಿ ಬಿದ್ದೋಗ್ಬಿಡ್ತದೆ, ಬೇರೆ ಇದು ಮಾಡಲಿ ಅದು ಬಿದ್ದೋಗ್ಬಿಡ್ತದೆ. ಈಗ ಈ ವಿಚಾರದಲ್ಲಿ ಈಗ JDS ಅಂದರೆ ದೇವೇಗೌಡರು, ಈ ಕಾಂಗ್ರೆಸ್ ಅಂದರೆ ಈಗ ನಮ್ಮ ಈ ಮೂಲ ಯಾರಿದ್ದಾರೆ ಅಂದ್ರೆ ಕೆಲವರು ಕಾಂಗ್ರೆಸ್ಸಲ್ಲಿ ಮೂಲ ವಾರಸದಾರ ಇಲ್ಲ, ಅಲ್ಪ ಸ್ವಲ್ಪ ಬಿಟ್ಟರೆ ಇನ್ನೆಲ್ಲ JDS ಕಾಂಗ್ರೆಸ್ಸಿಂದ ಅಲ್ಲೇ ಬೇರೆಯಿಂದ BJPಯಿಂದ ಹೋಗಿ ಎಲ್ಲ ವಲಸೆ ಹೋಗ್ಬಿಟ್ಟು ಈ ಕಾಂಗ್ರೆಸ್ ಪಾರ್ಟಿ ಅಂತ ಬೆಳ್ಕೊಂಡಾರೆ. ಈ ಕಾಂಗ್ರೆಸ್ಸಲ್ಲಿ ಮೂಲ ರಾಜಕಾರಣಿ ಯಾರಿದ್ದಾರೆ, ಈಗ DK ಶಿವಕುಮಾರ್ ಅವರು, ಆಮೇಲೆ BK ಹರಿಪ್ರಸಾದ್ ಅವರು ಮೂಲ, ಇನ್ನೊಂದು ಕೆಲವ್ರನ್ನ ಬಿಟ್ಟರೆ ಯಾರಿದ್ದಾರೆ, KH ಮುನಿಯಪ್ಪ ಅವರು. ಈ ಕೆಲವ್ರನ್ನ ಹೊರತುಪಡಿಸ ಬೇರೆ ಎಲ್ಲಿದ್ದಾರೆ ತೋರಿಸ್ಲಿ ನಮಗೆ. ಖರ್ಗೆ ಅವ್ರು ಬಿಡಿ, ಅವ್ರು ಅವತ್ತಿನಿದ್ದಾರೆ. ಈಗ ಖರ್ಗೆ ಅವ್ರು ಅಂದಮೇಲೆ ಖರ್ಗೆ ಅಂದರೆ ಕಾಂಗ್ರೆಸ್ಸು, ಕಾಂಗ್ರೆಸ್ ಅಂದರೆ ಖರ್ಗೆ ಅಂತ ಇದು ಮಾಡ್ಕೊಂಡಿದ್ದಾರೆ. ಇನ್ನು ಆದ್ನಿಗೆ ಏನನ್ನ ಕೊಟ್ಟಿಲ್ಲ ಅಂದರೆ ನಿನ್ನ ಮಗನ ಬೆಳಿಲೇಬೇಕು. ಈಗ ಇದರಲ್ಲಿ ನಾವು ವಿರೋಧ ಮಾಡ್ತೀವಿ, ಯಾಕಂದರೆ ನೀನು ಒಂದ್ಸರಿ ಬೆಳೆದಾದ್ಮೇಲೆ ಇನ್ನೊಬ್ರಿಗೆ ಅವಕಾಶ ಕೊಡಬೇಕು. ಬಟ್ ಎಲ್ಲ ಒಂದು ಕಡೆ ಮೀಸಲಾತಿ ಅನ್ನೋದು ಶ್ರೀಮಂತ ದಲಿತರಿಗೆ ಮಾತ್ರ ಸಿಗ್ತಾ ಇದೆ, ಬಡವರ ದಲಿತರಿಗೆ ಸಿಗ್ತಾ ಇಲ್ಲ ಅನ್ನೋ ಆರೋಪ ಇದೆ. ಈಗ ಯಾರ ಹತ್ರ ಎಕನಾಮಿಕ್ ಇದೆ, ಎಕನಾಮಿಕ್ ಡೆವಲಪ್ಮೆಂಟ್ ಮಾಡೋಕ್ಕೆ ನಿಮ್ಗೆ ದಾರಿಗಳೇ ತೋರಿಸಲ್ಲ ರಾಜಕಾರಣದಲ್ಲಿ. ಈ ಕೇಂದ್ರ ಸರ್ಕಾರದಲ್ಲಿ 66 ಇಲಾಖೆಗಳಿದೆ, ಅವ್ರು ಇರಲೇಬೇಕಾ ಬಳ್ಕೊಂಡು ಏನು ಬೇಕಾ ಮಾಡ್ಬೋದು, ಯಾರು ಅವ್ರನ್ನ ಕೇಳೋರಿಲ್ಲ. ರಾಜ್ಯ ಸರ್ಕಾರದಲ್ಲಿ ಸುಮಾರು ಅಂದರೆ 39 ಇಲಾಖೆಗಳಿದೆ. ಆ ಇಲಾಖೆಯಲ್ಲಿ ತಿಂದವರೇ ತಿನ್ಕೊಂಡು ಹೋಗ್ತಾರೆ. ಈಗ SCP TSP ಯೋಜನೆಗಳು ಮಾಡಿದ್ದಾರೆ. ಈಗ ದಲಿತರಿಗೆ ಕೊಡೋಂಥ ಮೀಸಲಾತಿಲಿ ಕರೆಕ್ಟಾಗಿ ಅವ್ನ ಮನೆ ಬರೋಕ್ಕೆ ಸೇರೋಕ್ಕೆ ಬೇರೆಯವ್ರು ಬಿಡಲ್ಲ. ಅಲ್ಲಿ ನಮ್ಮವ್ರಿಗಿಂತ ಹೆಚ್ಚಾಗಿ ಬೇರೆಯವ್ರು ಬಿಡಲ್ಲ. ಈ ನಿಮ್ಮ ಹೋಟ್ಲಿಂದ ನಾವು ಗೆದ್ದಿಲ್ಲ, ನಾವು ನಿಮ್ಗೆ ಓಟ್ ಹಾಕಿ ಗೆಲ್ಸಿದ್ವಿ, ಸ್ವಲ್ಪ ಸುಮ್ಮನೆ ಕೂತ್ಕೊಳ್ರೆ ಅವಾಯ್ಡ್ ಮಾಡಾಕ್ತಾರೆ. ಹೈಕಮಾಂಡ್ ಏನು ತಮಾಷೆ ಆದ ವಿಚಾರಗಳು ಇವ್ರು ಅವಾಯ್ಡ್ ಮಾಡೋದ್ರಿಂದ ಪಾಪ ಅಲ್ಲಿ ಮೀಸಲಾತಿಯಲ್ಲಿ ಗೆದ್ದವ್ರಿಗೂ ಅವಕಾಶಗಳು ಸಿಕ್ಕಲ್ಲ. ಈಗ ನಮ್ಗಂದಿರೋದು ಮೀಸಲಾತಿಯಲ್ಲಿ ಈಗೇನಂದ್ರೆ ಒಂದು 30ರಿಂದ ಒಂದು 60 ಜನ ಇರ್ಬೋದು. 224 ಜನ ವಿಧಾನಸಭೆ ಎಲ್ಲ ಜನರಲ್ಲು OBC ಎಲ್ಲರೂ ಇರ್ತಾರಲ್ಲ, ಅಲ್ಪಸಂಖ್ಯಾತರು ಎಲ್ಲ ಇರ್ತಾರಲ್ಲ. ಈಗ ನಮ್ಗೆ ಆ ಮೆಜಾರಿಟಿ ಇರಲ್ಲ. ಆ ಮೆಜಾರಿಟಿ 64 ಜನ SCಗಳಿದ್ದರೂ ಸಹ ಅದರಲ್ಲಿ BJP ಅವ್ರು ಇರ್ತಾರೆ, ಕಾಂಗ್ರೆಸ್ ಅವ್ರು ಇರ್ತಾರೆ, JDS ಅವ್ರು ವಿಭಾಗಗಳಾಗಿರ್ತಾರೆ. ಒಂದೊಂದು ಪಾರ್ಟಿಯಲ್ಲಿ ಒಂದು 10 ಜನ ಗೆಲ್ಲೋದೇ ರೇರ್ ಆಗಿರ್ತದೆ. ಅದರಲ್ಲಿ ಈಗ ನಮ್ಮ ಒಂದು ಮೀಸಲಾತಿ ವಿಚಾರ ತಗೊಂಡ್ರೆ ಈಗ ನಮಗೆ ಎಡಗೈ ಮತ್ತು ಬಲಗೈ ಅನ್ನೋರಿಗೆ ಮೊದಲು ಆದ್ಯತೆ ಕೊಡಬೇಕಾಯ್ತು. ಈಗ ಬಾಲಂಗೋಚಿಗಳಿಗೆಲ್ಲನೂ ಕೊಡ್ತಾ ಇದ್ದಾರೆ, ಅದು ಖಂಡನೀಯ ಆಗಿರ್ತದೆ. ಈಗ ಒಳ ಮೀಸಲಾತಿ ವಿಚಾರದಲ್ಲಿ ನಮಗೆ ಆದಂಥ ನಮಗೆ ವ್ಯವಸ್ಥಿತವಾದಂಥ ನಮ್ಗೆ ಹಕ್ಕಲು ಕೊಡಿ ಅಂದ್ರೆ ಕೊಡಲಿಲ್ಲ. ನಮ್ಗೆ 6%, ಇನ್ನೊಬ್ರಿಗೆ 5%, ಇನ್ನೊಬ್ರಿಗೆ 2%, 3% ಇದೆಲ್ಲ ಮಾಡೋದು, ಅದನ್ನ ತರಲೇ ಇಲ್ಲ. ವ್ಯವಸ್ಥೆ ಅಲ್ಲಿ ತಂದು ಕೊಟ್ಬಿಟ್ರೆ ಇವ್ರನ್ನ ನಮ್ಮನ್ನು ಕೈ ಹಿಡಿಯಲ್ಲಪ್ಪ ಅಂತೇಳಿ ಈಗ ಅದನ್ನು ಇದು ಮಾಡ್ತಾ ಇದ್ದಾರೆ.
ತಪ್ಪಲ್ವ ಅವೆಲ್ಲ? ಕೊಡಬೇಕಾಗಿತ್ತು, ಕೊಡಲಿಲ್ಲ. ಈಗ ಒಳ ಮೀಸಲಾತಿಗೋಸ್ಕರ ಎಷ್ಟು ಹೋರಾಟ ಮಾಡ್ತಾ ಇಲ್ಲ, ಪ್ರತಿಯೊಂದು ಹೋರಾಟಗಳು ಮಾಡ್ತಾನೆ ಇರ್ತೀವಿ, ಅದಕ್ಕೆ ಅವಕಾಶಗಳೇ ಕೊಡ್ತಾ ಇಲ್ಲ, ನಮ್ಗೆ ಬೇಜಾರಾಗಲ್ವ? ಬಟ್ ಅದಕ್ಕೆಲ್ಲ ಮೂಲ ಕಾರಣ ಅಂದ್ರೆ ಈ ನಿಮ್ಮ ದಲಿತ ಸಮುದಾಯದಲ್ಲೇ ಈಗ ಸಂಘಟನೆಗಳು ಒಬ್ಬೊಬ್ಬರು ಒಂದೊಂದು ಲೀಡರ್ ಒಂದೊಂದು ಸಂಘಟನೆ ಕಟ್ಕೊಂಡ್ರೆ ಎಲ್ಲಿ ನಿಮ್ಗೆ ನ್ಯಾಯ ಸಿಗುತ್ತೆ ಸರ್? ಸಂಘಟನೆಗಳೇ ಅದನ್ನೇ ನೀವು ಅರ್ಥ ಮಾಡ್ಕೊಬೇಕಾಗುತ್ತೆ. ಪೊಲಿಟಿಕಲ್ ಪವರ್ ಇಲ್ದ್ಮೇಲೆ 100 ಸಂಘಟನೆಯಿಂದ ಪ್ರಯೋಜನಕ್ಕೆ ಬರಲ್ಲ. ಯಾವುದೇ ಇವತ್ತು ನಾವು ವಿಧಾನಸೌಧದಲ್ಲಿ ಹೋಗ್ಬಿಟ್ಟು ಅಲ್ಲಿ ನಾವು ಇದು ಮಾಡಬೇಕು, ಅಜೆಂಡಾ ಪಾಸ್ ಅಲ್ಲಿ ಮಾಡಬೇಕು, ಅಲ್ಲಿ ಸದನದಲ್ಲಿ ಇದು ಮಾಡಬೇಕು, ಸದನದಲ್ಲಿ ಹೋಗಕ್ಕೆ ನಾವು ಸದಸ್ಯರಾಗಿರ್ತವ. ನಾವೇನೇ ಮಾಡಿದ್ರು ಪೊಲಿಟಿಕಲ್ ಪವರ್ ಏನು 224 ಜನ ಗೆದ್ದಿರ್ತಾರೆ ಎಮ್ ಎಲ್ ಎಗಳು ಮತ್ತು MLCಗಳು, ಕೆಳಮನೆ ಮತ್ತು ಮೇಲ್ಮನೆ ಏನಿರ್ತದ ಅದ್ರ ಅಂತಲ್ಲೇ ತೀರ್ಮಾನ ಮಾಡಿ ಕೊಡ್ಬೇಕನ್ನೋ ಮನೋಭಾವ ಅಲ್ಲಿರಬೇಕು. ಆಮೇಲೆ ನಾವು ಆಡಳಿತ ನಡೆಸೋಂಥ ನಾವು ಪಕ್ಷದವರು ನಾವು ಮಾಡೋಕೆ ಇದು ಮಾಡಿದ್ರೆ ವಿರೋಧ ಪಕ್ಷದವ್ರೂ ಅದು ಕೈ ಜೋಡಿಸ್ಬೇಕು. ವಿರೋಧ ಪಕ್ಷದವರು ಅದನ್ನ ಮಾಡಬೇಡ ಅಂದ್ರೂ ಅದು ಮಾಡೋಕ್ಕಲ್ಲ, ಅದು ಎಲ್ಡಪ್ ಆಗಿಬಿಡ್ತದೆ. ಆಮೇಲೆ ಬಹುಮತ ಇದಾದ್ಮೇಲೆ ಕೆಲ ರಾಜಪಾಲರು ಅದಕ್ಕೆ ಅಂಗೀಕಾತ ಆಗಬೇಕು. ಅದಕ್ಕೂ ಮೊದಲು ಮಾಡೋ ಮನಸ್ಸು ನಮ್ಗಿರ್ಬೇಕು. ಮಾಡೋ ಮನಸ್ಸು ನಮ್ಗಿಲ್ಲ ಅಂದ್ಮೇಲೆ ಇಚ್ಛಾಶಕ್ತಿ ಇರಬೇಕು. ಇಚ್ಛಾಶಕ್ತಿ ಇಲ್ಲಾಂದ್ರೆ ನಾವು ಯಾವುದೇ ಕಾರಣ ಮಾಡೋಕ್ಕಾಗಲ್ಲ. ತುಂಬಾ ಕಷ್ಟ ಇದೆ. ಬಟ್ ಒಂದು ವಿಚಾರ ಹೇಳ್ಬೇಕಂದ್ರೆ ಈಗ ಸಮುದಾಯದ ರೆಪ್ರೆಸೆಂಟ್ ಮಾಡಿ ಹೋದಂತ ಯಾವುದೇ ಜನಪ್ರತಿನಿಧಿ ಯಾವುದೇ ಪಕ್ಷ ಆಗಿರ್ಬೋದು, ಮೀಸಲಾತಿ ಅಂತ ವಿಚಾರಕ್ಕೆ ಬಂದಾಗ ಇತ್ತೀಚೆಗೆ ತುಂಬಾ ಅದರ ಬಗ್ಗೆ ಕೇಳಿ ಬಂತು. ಬಟ್ ಯಾವೊಬ್ಬ ರಾಜಕಾರಣಿನೂ ಮೀಸಲಾತಿಗೋಸ್ಕರ ಸರಿಯಾಗಿ ನಮ್ಗೆ ಕೊಟ್ಟಿಲ್ಲ ಅಂದ್ರೆ ಸರ್ಕಾರವನ್ನೇ ನಾನು ರಾಜೀನಾಮೆ ಕೊಟ್ಟು ಹೊರಗೆ ಬರ್ತೀನಿ ಅನ್ನೋದಾಗಿರ್ಬೋದು, ಅಥವಾ ಸಮುದಾಯದ ಪರ ಯಾರು ತಮ್ಮದೇ ಆದ ಒಂದು ಇದನ್ನೇ ಪ್ರದರ್ಶನ ಮಾಡಲಿಲ್ಲ. ಅದಕ್ಕೇನು ಹೇಳ್ತೀರಾ ನೀವು? ಅದು ಪ್ರದರ್ಶನ ಮಾಡಬೇಕಾದ್ರೆ ಒಂದು ಸರ್ತಿ ಕಷ್ಟಪಟ್ಬಿಟ್ಟು ಎಲ್ಲ ಒಂದು ಇದಕ್ಕೆ ಹೋಗಿರ್ತಾರೆ, ಪೊಸಿಷನ್ಗೆ ಹೋಗಿರ್ತಾರೆ. ಆ ಪೊಸಿಷನ್ ಒಂದ್ಸರಿ ಹೋದ್ಮೇಲೆ ನೆಕ್ಸ್ಟ್ ಇವ್ರಿಗೆ ಓಟ್ ಹಾಕಲ್ಲ. ಆಮೇಲೆ ಜನ ಇದು ಮಾಡ್ತಾರೆ. ಆಮೇಲೆ ಅದೇ ಈಗ ಅಲ್ಲಿ ನಮ್ಗೆ ತೊಂದರೆ ಕೊಡ್ತಾರೆ, ಇವ್ರು ಇದು ಮಾಡ್ತಾರೆ ಅಂದರೆ ಕೆಲವರು ಓಟ್ಗಳು ಹಾಕಲ್ಲ. ತುಂಬ ಕಷ್ಟ ಇದೆ. ಆ ಇದರಲ್ಲೇ ಪಾಪ ಅವರು ಇಷ್ಟು ಕಷ್ಟಪಟ್ಟು ಮನೆ ಬೇಲಾಡಿ ತಿರ್ಗಿ ಆಮೇಲೆ ಈಗ ಯಾವುದೇ ವಿಚಾರದಲ್ಲಿ ಆರ್ಥಿಕ ವ್ಯವಸ್ಥಿತವಾಗಿ ಎಲ್ಲ ಖರ್ಚುಗಳು ಮಾಡಿಲ್ಲ ಅಂತ ಯಾರು ಓಟ್ಗಳು ಹಾಕಲ್ಲ. ಈಗೆಲ್ಲ ನೋಡ್ತಾ ಇರ್ತೀವಿ ನಾವೆಲ್ಲ, ಮೀಡಿಯಾಗಳದ್ದು ಮಾಡೋದು ಇಂಪಾರ್ಟೆಂಟ್ ಅಲ್ಲ, ವ್ಯವಸ್ಥಿತಗೆಲ್ಲ ನೋಡ್ತಾ ಇರ್ತೀವಿ. ಕ್ಲೀನಾಗಿ ತುಂಬಾ ಕಷ್ಟ ಇದೆ. ಯಾಕಂದ್ರೆ ಸುಮ್ಮನೆ ನಾವು ಹೇಳೋದು ಇಂಪಾರ್ಟೆಂಟ್ ಅಲ್ಲ, ಅಲ್ಲಿ ಮಾಡೋ ಗೊತ್ತಾಗುತ್ತೆ ಅವ್ರಿಗೆ. ಆಮೇಲೆ ಸರ್, ಈ ಸಂಘಟನೆಗಳಂತ ಬಂದಾಗ ಸರ್ಕಾರದಲ್ಲಿ ಕಂಡುಬಂದ ಲೋಪದೋಷಗಳ ಬಗ್ಗೆ ನಿಮಗೂ ಹಕ್ಕಿರುತ್ತೆ, ಹೋರಾಟದ ಮೂಲಕ ಜಯ ಪಡಿಬೋದಂತ. ಈ ಥರ ಹೋರಾಟಗಳನ್ನು ಮಾಡಬೇಕಾದಾಗ ಈಗ ಉದಾಹರಣೆಗೆ ಕಾಂಗ್ರೆಸ್ ಸರ್ಕಾರದ ವೈಫಲ್ಯಗಳನ್ನು ಎತ್ತಿ ಹಿಡಿಬೇಕಾದಾಗ ವಿರೋಧ ಪಕ್ಷದವಲ್ಲದೆ ಸಂಘಟನೆಗಳು ಕೂಡ ಅದನ್ನು ಎತ್ತಿ ತೋರಿಸಿದಾಗ ಅವ್ರಿಗೆ ಎಚ್ಚರ ಆಗುತ್ತೆ. ಸೊ ಆ ಒಂದು ಸಿಚುವೇಶನ್ ಬಂದಾಗ ನಿಮ್ಮ ಸಂಘಟನೆ ಹೋರಾಟ ಮಾಡಬೇಕಾದಾಗ ಆಳುವ ಪಕ್ಷದವರು ಇಲ್ಲ ಅವರು ಅಪೋಸಿಷನ್ ಕಡೆ ಅವರ ಒಂದು ಇದ್ರ ಮೂಲಕ ಮಾಡ್ತಾ ಇದಾರಂತ ಆರೋಪ ಮಾಡಿದಾಗ ಇದಕ್ಕೇನು ಹೇಳ್ತೀರಾ ನೀವು? ಅದು ಅಪೋಸಿಷನ್ ಪಾರ್ಟಿ ಕೃಪಾ ಪೋಷಿತ ಅಂತ ಹೇಳ್ತಾರೆ, ಅವಾಗ ಏನು ಹೇಳ್ತಾರೆ? ನೆವರ್ ಅವರೆಲ್ಲ ಸುಮ್ಮನೆ ಅವರೆಲ್ಲ ಅವರು ಏನು ಎಚ್ಚೆತ್ಕೊಬೇಕು, ನಾವು ತೋರಿಸ್ಕೊಬೇಕಂತ ಹೇಳ್ತಾರೆ. ಅದು ತಪ್ಪದು. ಈಗ ಹೋರಾಟ ಅಂತ ಬಂದಾಗ ಅನಿವಾರ್ಯ ಹೋರಾಟ ಮಾಡಲೇಬೇಕು ನಾವು. ಒಂದು ವೇಳೆ ಏನಾದರೂ ಇವರು ನಮಗೆ ಪ್ರಜಾಪ್ರತಿನಿಧಿಗಳು ನಮಗೆ ನ್ಯಾಯ ಕೊಟ್ಟಿಲ್ಲ ಅಂದ್ರೂ ಮುಂದಿನ ದಿನಗಳಾದ್ರೂ ಅವ್ರಿಗೆ ಎಫೆಕ್ಟ್ ಆಗಲಿ, ಇವ್ರ ಕಡೆ ತೊಂದರೆ ಆಗ್ತಾಯಿದೆ. ಒಂದು ವಿಚಾರನ ಪ್ರಚಾರ ಮಾಡೋಕ್ಕೋಸ್ಕರ ಹೋರಾಟಗಳು ಮಾಡಬೇಕು ಬಿಟ್ರೆ ಕಾನೂನು ಚೌಕಟ್ಟಲ್ಲಿ ಮಾಡಬೇಕಂತ ಅಧಿಕಾರಿಗಳು ನಾವು ಅಲ್ಲಿ ಕುತ್ಕೊಂಡ್ರು ಸಹ ಇದು ಸರ್ಕಾರ ಬಿಡಲ್ಲ ಅವ್ರನ್ನ. ಬಿಟ್ರೆ ನಾವು ನೋಡ್ಕೊಂತೀವಿ, ನಿಮ್ಗೆ ಯಾಕ್ರಿ ಬೇಕಂತಾರೆ. ಈ ಪಬ್ಲಿಕ್ ನಾವು ಎಷ್ಟೇ ಬೈಲಿ ಏನೇ ಮಾಡಲಿ ಸರ್ಕಾರ ಮನಸ್ಸು ಮಾಡ್ತಿದ್ದು ಯಾವುದೇ ಅಧಿಕಾರಿ ಕೆಲಸ ಮಾಡಲ್ಲ. ಬಟ್ ಸಂವಿಧಾನದ ಹೆಸರು ಹೇಳ್ಕೊಂಡು ಹೋರಾಟಗಳನ್ನ ಮಾಡ್ತಾರೆ, ಅದಕ್ಕೆ ರಾಜಕೀಯ ಬಣ್ಣಗಳು ಜಾಸ್ತಿ ಬರ್ತಾ ಇದೆ ಅಂತ ಹೇಳ್ತಾರೆ. ಅದಕ್ಕೆ ಸಂವಿಧಾನ ಇಲ್ಲ ಅಂದ್ಮೇಲೆ ರಾಜಕಾರಣ ಇಲ್ಲ, ಸಂವಿಧಾನ ಇರಲೇಬೇಕು. ಸಂವಿಧಾನ ಹೆಸರು ಹೇಳ್ಕೊಂಡು ಅದು ಮಿಸ್ಯೂಸ್ ಮಾಡ್ತಾ ಇದ್ದಾರೆ. ನಾನು ಸಾಧ್ಯವೇನಿಲ್ಲ. ಈಗ ಅವರು ಸಂವಿಧಾನ ಯಾವ ರೀತಿ ಮಾಡೋಕ್ಕಾಗುತ್ತೆ ಮಿಸ್ಯೂಸ್? ಏನು ಅವ್ರೇನು ಸಂವಿಧಾನ ಹೆಸರು ಹೇಳ್ಕೊಂಡು ಸಂವಿಧಾನ ಪಾರ್ಟಿ ಅಂತ ಕಟ್ಕೊಂಡು ಎಲೆಕ್ಷನ್ ಪೊಲಿಟಿಕಲ್ ಮಾಡೋಕ್ಕಾಗುತ್ತಾ? ಸಾಧ್ಯವಿಲ್ಲ. ಅದು ನಿಮ್ಮದೇ ಆದಂಥ ಪಾರ್ಟಿ ಇರಬೇಕು, ಎಲೆಕ್ಟೆಡ್ ಆಗಬೇಕು. ಎಲೆಕ್ಟೆಡ್ ಬಾಡಿಯಿಂದ ಅವ್ರು ಎಲೆಕ್ಟೆಡ್ ಆದಮೇಲೆ ಸಂವಿಧಾನ ವಿರೋಧಿ ಧೋರಣೆಗಳು ಮಾಡಿದ್ರೆ ಅದಕ್ಕೆ ಕಡಿಸ್ಬೋದು. ಸಂಘ ಸಂಸ್ಥೆಗಳು ಇದನ್ನೆಲ್ಲ ಮಾಡ್ತಾರಂದ್ರೆ ಅದು ತಪ್ಪು ಆಲೋಚನೆಗಳು. ಸಂವಿಧಾನದ ಹೆಸರಿಟ್ಕೊಂಡು ಸಂವಿಧಾನ ಪಾರ್ಟಿ ಕಟ್ಟಿಲ್ಲ ಯಾರನ್ನು. ಸಂವಿಧಾನ ಕೆಲವೊಂದು ಟೈಮಲ್ಲಿ ಏನಾಗುತ್ತಂದ್ರೆ ಈ ದಲಿತ ಪರ ಸಂಘಟನೆ ಹೋರಾಟಗಳು ಸಂವಿಧಾನದಲ್ಲಿ ಬಂದಂತ ಕಾನೂನುಗಳಿಗೆ ತೊಡಕಾಗ್ತವೆ ಅನ್ನೋದು ಆರೋಪ ಇದೆ. ಅದಕ್ಕೇನು ಹೇಳ್ತೀನಿ? ನೋ ಯಾರು ಹೇಳಿದ್ದು? ಅದು ಸುಮ್ಮನೆ ಸಂಘಟನೆ ಮೇಲೆ ಯಾಕೆ ದೂರಲಾಗ್ತಾರೆ? ಸಂವಿಧಾನ ನಾವೇನು ಬದಲಾವಣೆ ಮಾಡೋಕ್ಕಾಗುತ್ತಾ? ಸಂವಿಧಾನ ನಾವ್ ಹೇಳಿದೇನ ಮಾಡ್ತಾರ ಅವರು? ಅಲ್ಲಿರೋ ಆರ್ಟಿಕಲ್ ಅನ್ನೇ ರೂಲ್ಡ್ ಔಟ್ ಮಾಡ್ತಾರೆ. ಅದು ಮಾಡಕ್ ನಮ್ಗೆ ಸಂಘಟನೆಗಳಿಗೆ ಪವರ್ ಇಲ್ಲ. ಓನ್ಲಿ ಪೊಲಿಟಿಕಲ್ ಪವರ್, ಪ್ರಜಾಪ್ರತಿನಿಧಿ ಅವ್ರು ಮಾತ್ರ ಮಾಡಬೇಕು. ನಾವು ನೀವು ಹೇಳ್ದಂಗೆ ಯಾವುದೇ ಕಾರಣಕ್ಕೂ ಅಲ್ಲಿ ತಿದ್ದುಪಡಿ ಮಾಡೋದಾಗ್ಲಿ ಅದು ಮಾಡೋಕ್ಕಾಗಲ್ಲ. ಸರ್ಕಾರ ಅದ ಕೈಗೆ ಎತ್ಕೊಂಡು ಸದನ ಸಮಿತಿಯಲ್ಲಿ ಇಟ್ಟು ಅಲ್ಲಿ ಅಂಗೀಕಾರ ಆಗಬೇಕು. ಅಂಗೀಕಾರ ಆಗಿ ಆಮೇಲೆ ರಾಜ್ಯಪಾಲರ ಸಹಿ ಬಿದ್ದಾದ್ಮೇಲೆ ಅದಕ್ಕೆ ಪವರ್ ಬರ್ಬೋದು ಕಾಯ್ದೆಗೆ. ಇಲ್ಲ ಅನ್ನೋದವ್ರಿಗೆ ಮಾಡೋಕ್ಕೆ ಸಾಧ್ಯವಿಲ್ಲ. ಅದು
ಬಟ್ ಇತ್ತೀಚೆಗೆ ಕೆಲವೊಂದು ಸಂಘಟನೆಗಳ ಮುಖ್ಯಸ್ಥರು ತಮ್ಮ ಸ್ವಾರ್ಥಕ್ಕಾಗಿ ಅಮಾಯಕರನ್ನ ಕರ್ಕೊಂಬರೋದು, ತಮಟೆ ಹೊಡೆಯೋದು, ಬಿರಿಯಾನಿಗಳು ಕೊಡಿಸೋದು ಆ ಥರ ಮಾಡ್ತಾರೆ ಅನ್ನೋ ಆರೋಪ ಇದೆ. ಅದಕ್ಕೇನು ಹೇಳ್ತೀರಿ? ಕೆಲವು ಸಂಘಟನೆಗಳಂದ್ರೆ ಯಾವ ಥರ ಸಂಘಟನೆ ಹೇಳಿದ್ರೆ ಬರೀ ದಲಿತ ಸಂಘಟನೆಗೆ ಹೇಳ್ತೀರಾ ಇಲ್ಲ ಕನ್ನಡ ಪರ ಸಂಘಟನೆಗೆ ಹೇಳ್ತೀರಾ? ಅಲ್ಲ, ದಲಿತ ಪರ ಅಂತಲ್ಲ, ಓವರ್ ಆಲ್ ಎಲ್ಲ ಸಂಘಟನೆಗಳು ಅಂದ್ರೆ ಹೋರಾಟದ ಹಾದಿಯನ್ನ ಹಿಡ್ಕೊಂಡು ಬಂದು ಮೊದಲಿನ ತಮ್ಮ ಹೋರಾಟದ ಸಿದ್ಧಾಂತಗಳನ್ನೇ ಮರೆತು ಇತ್ತೀಚಿನ ಹೋರಾಟಗಳು ಆ ರೀತಿ ಒಂದು ಬಿರಿಯಾನಿ ಪ್ಯಾಕೆಟ್ ಕರ್ಕೊಂಬರ್ತಾರೆ, ತಮಟೆ ಹೊಡಿಸ್ತಾರೆ, ಮನವಿ ಪತ್ರ ಕೊಡ್ತಾರೆ, ಜೈ ಜೈ ಎಂದು ಹೋಗ್ತಾರೆ. ಸೊ ಇದು ಎಲ್ಲ ಒಂದು ಕಡೆ ಅಮಾಯಕರನ್ನ ರೋಡ್ಗೆ ತರ್ತಾರೆ, ಅವ್ರು ಮಾತ್ರ ತಮ್ಮ ಬೆಳೆ ಬೀಸ್ಕೊಂತಾರ ಅನ್ನೋ ಆರೋಪ. ತುಂಬ ತಪ್ಪದು. ಒಂದು ಸಂಘಟನೆ ಅಂದ ಮೇಲೆ ಬಂದವರಿಗೆ ಅವ್ರು ಊಟನೂ ಕೊಡಬೇಕು, ಬಿರಿಯಾನಿನ ಕೊಡಲಿ, ಭಿಕ್ಷೆನ ಕೊಡಲಿ, ಏನೋ ಕೊಡಲಿ, ಅವ್ರಿಗೂ ಬಾಡಿಯಲ್ಲಿ ಶಕ್ತಿ ಇರಬೇಕಾದ್ರೆ ಊಟ ಕೊಡಲೇಬೇಕಾಗುತ್ತೆ. ಈಗ 1 hour 2 hour ಇರೋದೇ ಕಷ್ಟ ಆಗ್ತದೆ. ಇವತ್ತೆಲ್ಲ ನಾವು ಆ ಅಮಾಯಕರನ್ನ ಕರ್ಕೊಂಬಂದು ಆಮೇಲೆ ಪಾಪ ಇಲ್ಲಿ ಹೋರಾಟಕ್ಕೆ ಬೆಂಬಲ ಸೂಚಕ ಕರ್ಕೊಂಬರೋದು. ಈಗ ಆಚೆ ಕಡೆ ಎಲ್ಲ ನಾವು ಅವ್ರು ಹೋರಾಟಕ್ಕೆ ಬರೋದ್ರಿಂದ ಮನೆದಾಗಿದ್ರೆ ಒಂದು 500-1000 ರೂಪಾಯಿ ಸಂಪಾದನೆ ಕೂಲಿ ಮಾಡ್ಕೊಂಡು ಇರ್ತಾ ಇದ್ರು ಅವರು. ಆ ವಿಚಾರ ಊಟ ಕೊಟ್ಟೇನು ಪಾಪ, ಊಟನ ಕೊಡಲಿ, ಬೇರೆ ಏನೇನು ಇದು ಮಾಡಲಿ, ಒಂದು ಸಹಕರಿಸ್ತಾರ, ನಾವು ಬೆಂಬಲಿಸ್ಕೊಡ್ಬೇಕು. ಬಿರಿಯಾನಿನ ಕೊಡಲಿ, ಆಮೇಲೆ ಇನ್ನೊಬ್ರು ಇದು ಮಾಡಲಿ. ಒಬ್ಬ ಲೀಡ್ರ್ ಆಗಬೇಕಾದ್ರೆ 100 ಜನ ಸಂಘಟನೆ ಕಾರ್ಯಕರ್ತರಿದ್ರೆ ಒಬ್ಬ ಲೀಡರ್ ಆಗಕ್ಕೆ ಸಾಧ್ಯ. ಇಲ್ಲೊಂದು ನಾವು ಒಬ್ಬರೇ ಲೀಡರ್ ಆಗಕ್ಕೆ ಸಾಧ್ಯವಾಗಲ್ಲ. ಅಲ್ಲ, ಅಲ್ಲಿ ಬರೋರೆಲ್ಲ ಅವತ್ತಿನ ಇದಕ್ಕೆ ಬರೋರು ಯಾರು ಕೂಡ ಸಕ್ರಿಯವಾಗಿ ಸಂಘಟನೆಯಲ್ಲಿ ಬರೋ ಕಾರ್ಯಕರ್ತರಲ್ಲ ಅನ್ನೋ ಆರೋಪ ಇದೆ. ಏನೋ ಅದು ತುಂಬಾ ತಪ್ಪದು. ಬಂದೇ ಬರ್ತಾರೆ, ಅವ್ರ ಸ್ವಯಂ ಪ್ರೇರಣೆಗಳು. ಈಗ ಹಂಗಾದ್ರೆ ಅಲ್ಲಿ ಬರಲ್ಲ, ಸಂಘಟನೆ ಬರ್ತಾರೆ ಅಂದ್ರೆ ಸುಮ್ಮನೆ ಬರ್ತಾರ? ಆಸಕ್ತಿ ಇರೋದಕ್ಕೋಸ್ಕರ ಬರ್ತಾರೆ. ಇಲ್ಲ ಮನೇಲಿ ಇರ್ಬೋದಾಗಿತ್ತು ಅವರು. ಇವತ್ತು ಫ್ರೀಡಮ್ ಪಾರ್ಕ್ ಅಲ್ಲಿ ಸರ್ಕಾರ ಇಲ್ಲೇ ಹೋರಾಟ ಮಾಡ್ರೆ ಇದು ಮಾಡವ್ರೆ. ಮತ್ತೆ ಅಲ್ಲಿಂದ ಇಲ್ಲಿಗೆ ಬರ್ಬೇಕು, ಅವ್ರ ಆಸಕ್ತಿ ಇದ್ರೆ ಬರ್ತಾ ಇದ್ರು, ಆಸಕ್ತಿ ಇಲ್ಲ ಏನ್ ಬರ್ತಾ ಇದ್ರು ಅವರು? ಏನೇ ಇದು ಮಾಡ್ಬೇಕಾದ್ರು ಸ್ವಯಂ ಪ್ರೇರಿತವಾಗಿ ಅವರು ಜವಾಬ್ದಾರಿನ ಅವ್ರು ಹೊತ್ಕೊಬೇಕ್ತೇನೆ. ಬಟ್ ಈ ವಿಚಾರದಲ್ಲಿ ಈಗ ಪ್ರೆಸೆಂಟ್ ದಲಿತ ಸಮುದಾಯ ಆಗಿರ್ಬೋದು, ಮೀಸಲಾತಿ ಪಡೆದುಕೊಂಡಂತ ಯಾವುದೇ ಸಮುದಾಯ ಆಗಿರ್ಬೋದು, ಇವಾಗ ಪ್ರೆಸೆಂಟ್ ಸಿಚುವೇಶನ್ ಶಿಕ್ಷಣದ ಸ್ಥಿತಿಗತಿ ಹೇಗಿದೆ ಸರ್ ಸಮುದಾಯದಲ್ಲಿ? ಇವತ್ತು ಸಂವಿಧಾನ ಅಡಿಯಲ್ಲಿ ಸರಿಯಾಗಿ ಮೀಸಲಾತಿನ ಅಂಗೀಕಾರ ಮಾಡಕ್ಕೆ ಯಾರಿಗೂ ಕೊಟ್ಟಿಲ್ಲ. ಅದು ಅಂಗೀಕಾರ ಆಗಬೇಕಾದ್ರೆ ಜನಸಂಖ್ಯೆ ಆಧಾರಿತ ಅಡಿಯಲ್ಲಿ ಮೀಸಲಾತಿನ ಜಾರಿ ಮಾಡಬೇಕು. ಅದು ಇನ್ನೂ ಗೊಂದಲ ಬಿದ್ದಿದೆ. ಆಮೇಲೆ ಈಗ ಪಾಪ ಎಜುಕೇಷನಲ್ಲಿ ಭಾಳ ಮುಖ್ಯವಾಗಿ ಬೇಕಾದ್ರೆ ನಮಗೆ ಎಜುಕೇಷನ್ಸು. ಆ ಎಜುಕೇಷನ್ ಮಾಡೋದಕ್ಕೂ ಇಲ್ಲಿ ಸರ್ಕಾರ ಇಲ್ಲಲ್ಲ, ಸರ್ಕಾರ ಕರೆಕ್ಟಾಗಿ ಪಾಲನೆ ಮಾಡ್ತಾ ಇಲ್ಲಲ್ಲ. ಬಟ್ ಸರ್ಕಾರದ ಯೋಜನೆಗಳು ಎಲ್ಲ ಬರುತ್ತೆ, ಆದ್ರೆ ಸಮುದಾಯದ ಯುವಕರೇ ಮುಂದೆ ಬರ್ತಾ ಇಲ್ಲ ಅನ್ನೋದು ಅದು ಒಂದು. ಯುವಕರು ನೆಮ್ಮದಿ ದಿನ ಬಂದು ನೀವು ದಾರಿ ತೋರಿಸಿ ಅವರು ಯುವಕರು ಯಾಕೆ ಬರಲ್ಲ ಅಂತಾರೆ? ನೀವು ದಾರಿನೇ ತೋರಿಸಲ್ಲ. ದಾರಿ ತೋರಿಸಿದ್ದು ಯುವಕರು ಬಂದಿಲ್ಲ ಅಂದ್ರೆ ಅವ್ರನ್ನ ಬೈದ್ಲಾಡೋದು ಮಾತನಾಡೋದು ತಪ್ಪಲ್ವಾ? ಬಟ್ ಇತ್ತೀಚೆಗೆ ಸಮುದಾಯದಲ್ಲಿ ಶಿಕ್ಷಣ ವ್ಯವಸ್ಥೆನೂ ಸ್ವಲ್ಪ ಬಳಸ್ಕೊಂಡು ಕೆಲವೊಂದು ಈಗ ಕೆಲವೊಬ್ರು ಲಾಯರ್ ಆಗ್ತಾ ಇದಾರೆ, ಕೆಲವೊಬ್ರು ಇಂಜಿನಿಯರ್ಗಳಾಗ್ತಾ ಇದ್ದಾರೆ. ಅದ್ರ ಜೊತೆಗೆ ರಾಜಕೀಯ ಕ್ಷೇತ್ರದಲ್ಲೂ ಯುವಕರು ಬರ್ತಾ ಇದ್ದಾರೆ. ಇನ್ನೂ ಹೆಚ್ಚು ಯುವಕರು ಸಕ್ರಿಯವಾಗಿ ಪಾಲ್ಗೊಳ್ಬೇಕಾದ್ರೆ ಏನ್ ಹೇಳ್ತೀರ ತಾವು? ಸರ್, ಯುವಕರಿಗೆ ಮೊದಲು ವಿದ್ಯಾಭ್ಯಾಸ ಭಾಳ ಮುಖ್ಯ. ವಿದ್ಯಾಭ್ಯಾಸ ಮಾಡಲೇಬೇಕು. ಆಸಕ್ತಿ ಇರೋರು ಪೊಲಿಟಿಷಿಯನ್ನಲ್ಲಿ ಬರಬಾರ್ದು ಅಂತ ರೂಢಿಲ್ಲ, ಬರಲಿ, ಅದ್ರ ತಪ್ಪೇನಿದೆ? ಪೊಲಿಟಿಕಲ್ ಈಗ ಪ್ರತಿಯೊಬ್ಬರಿಗೆ ಈಗ ಯಾರಿಗೊಬ್ರು ಓಟ್ ಹಾಕ್ತೀವಿ, ಎಲೆಕ್ಷನ್ ನಿಲ್ಲಿಸ್ತೀವಿ, ಎಲೆಕ್ಟೆಡ್ ಮಾಡ್ತೀವಿ, ಅವರೇ ಸ್ವಯಂ ಪ್ರೇರಿತ ನಿಲ್ಲ, ತಪ್ಪೇನಿದೆ? ಪ್ರಜಾಪ್ರಭುತ್ವ ವ್ಯವಸ್ಥೆ ಯಾರ್ದು ಒಂದು ಸುತ್ತಲ್ಲ, ಅದು ಯಾರು ಬೇಕಾದ್ರೂ 100% ಇದು ಮಾಡ್ಬೋದು. ಅದರಲ್ಲಿ ನೀನು ಕೇಪಬಿಲಿಟಿ ಆಗಿರಬೇಕು, ಆಮೇಲೆ ಎಲ್ಲ ಜನಮನ ಗೆಲ್ಲಬೇಕು, ಬಾಡಿ ಲ್ಯಾಂಗ್ವೇಜ್ ಕರೆಕ್ಟಾಗಿರಬೇಕು, ಆಮೇಲೆ ಎಥಿಕ್ಸ್ ಇರಬೇಕು, ನಿಮ್ಮಲ್ಲಿ ಸ್ಕಿಲ್ಸ್ ಇರಬೇಕು, ಪ್ರತಿಯೊಂದು ಇರಬೇಕು. ಜನ ನಿನ್ನನ್ನು ಮಾತಾಡೋ ಶೈಲಿನ ನೋಡಬೇಕು, ಇವ್ರು ಮಾಡ್ತಾರಿಲ್ಲ ಇರ್ಬೇಕು. ಅದು ಸುಮ್ನೆ ನಾವು ಮಾತನಾಡ್ಬಿಟ್ಟು ಅಲ್ಲಿ ಹೋಗ್ಬಿಟ್ಟು ಜನಗಳು ಮೆಚ್ಚೋ ಕೆಲಸ ಮಾಡೋಂಥ ಕೆಲಸ ಮಾಡಬಾರ್ದು. ಜನ ಮೆಚ್ಚೋ ಕೆಲಸಕ್ಕೆ ತಕ್ಷಣಕ್ಕೆ ಮಾಡ್ಬೋದು, ಮುಂದೇನು ಅದೇ ರೀತಿ ಮಾಡ್ಬೇಕಲ್ಲ ನೀನು. ಆ ಮಾಡೋಕ್ಕೆ ನೀವು ಸ್ವಯಂ ಪ್ರೇರಿತವಾಗಿ ನಿನ್ ಕಲ್ತಿರ್ಬೇಕು. ಬಾಬಾ ಸಾಹೇಬ್ ಅಂಬೇಡ್ಕರ್ ಸಿದ್ಧಾಂತಗಳು ಅರ್ತಿರ್ಬೇಕು. ಸುಮ್ನೆ ಈಗ ಯಾರನ್ನ ಬಂದವರು ಒಬ್ಬರು ಪೊಲೀಸರು ಬಂದು ಒಂದು FIR ಹಾಕಿದ್ರು, ಯಾವ ರೀತಿ ಮಾಡಿದ್ರು ಅಂತ ನೀವು ಕ್ವಶನ್ ಮಾಡೋಂಥ ಕೆಲಸ ನಿಮ್ಗೆ ಗೊತ್ತಿರ್ಬೇಕಲ್ಲ. ಇವಾಗ ನಿಮ್ಗೆ ಏನಾರ ಸಣ್ಣ ಪುಟ್ಟ ಗಲಾಟೆ ಮಾಡ್ಕೊಂಡ್ ಬಂದಾಗ ಏನೋ ಒಂದಂದಾಗ ಅವ್ರ ಬ್ಯಾಲೆನ್ಸ್ ಮಾಡೋ ಶಕ್ತಿ ನಿಮ್ಮಲ್ಲಿ ಇರಬೇಕು. ಇಲ್ಲಾಂದ್ರೆ ಅಲ್ಲಿ FIR ಮಾಡೋದಲ್ಲ, ಅದನ್ನ ಯಾವ ರೀತಿ ಗೆಲ್ಬೇಕನ್ನೋದು ಇದಿರ್ಬೇಕು, ಯಾವ ರೀತಿ ಪರಿಹಾರ ನೋಡ್ಬೇಕಂತ ನಿಂಗೆ ಗೊತ್ತಿರ್ಬೇಕಲ್ಲ. ಗೊತ್ತಿಲ್ದು ಕೆಲಸ ಮಾಡೋಕ್ಕಾಗಲ್ಲ ಅದಲ್ಲ.